ಆದ್ರೂ ನಾನು ಫಸ್ಟ್ ಜಳಕ ಮಾಡಿಸ್ಬಿಡ್ರಿ. ಆಯ್ತು ಈಗ ಇಲ್ಲೇ ಬೋರ್ನಾಗ ನಮ್ಮ ಬೋರ್ನಾಗ ಮೈ ತೊಕೊಂಡ ಹೋಗ್ಬಿಡನ್ ಮನೆಗೆ ಸೀದಾ ರೀ. ಆದ್ರೂ ನಾನು ನಿಮ್ಮ ಪಡಿಬೇಕಾದ್ರೆ ಭಾಳ ಪುಣ್ಯ ಮಾಡಿ ನೋಡ್ರಿ. ಎಲ್ಲ ಭಗವಂತನಿಗೆ ಚಬಾ ಇರಲಿ, ಆ ದೇವ್ರೆಲ್ಲ ಒಳ್ಳೇದು ಮಾಡ್ತಾನ. ಅಮ್ಮಗೆ ಹಾಕಿನ ಬೆನ್ನು ಬಿದ್ಕೊಂತ ಹೋಗೋಣ ಶುಕ್ರವಾರ ಮಂಗಳವಾರ ಒಳ್ಳೇದಾಗತ್ತೆ ಬಾ. ಇರ್ಲಿ ಏನು ಚಿಂತೆ ಮಾಡ್ಬೇಡ ಬಾ. ಆಯ್ತಾ ಇಲ್ಲೇ ಕುಂದ್ರ ನಾನು ಪಂಪ್ ಶರ್ಟ್ ಚಾಲು ಮಾಡ್ತನ. ಇಲ್ಲೇ ಒಂದು 4 ಚೇರ್ ನೀರು ಹಾಕ್ಬಿಡ್ತೀನಿ. ಆಯ್ತು ನೋಡ್ರಿ ಕುಂದ್ರ. ಅಲ್ಲೇ ಕುಂದ್ರ ಅಲ್ಲೇ ಕುಂದ್ರ ಅಡೇ ಕುಂದ್ರ. ಇದೆ ಮ್ಯಾಕಿದಾವ ಸ್ವಲ್ಪ ಒಂದ್ ಯಾವ್ದಾರ ಬಿಚ್ಚ ಬಿಡಂತ ಹಳೆ ಪಳೆ ಉದ್ರ ಸುತ್ತರ್ಕೊಂಡ್ ಹೋಗಿ ಬರ್ತೂರಾಗ ಮನೆಗೆ ಹೋಗಿ ಯಾವ್ದು ಹುಡ್ಕಂತೇನ್ಪ ಬೆಂಕಿ ಹತ್ಲತ್ತ ಬಟ್ಟಿ ಬಿಡಂತೀವಿ ನಾಜ ಬಿಟ್ಟು ಹೋಗ್ಬಿಡಕ್ ಬರ್ತತ. ಪಪ್ಪ ಇಂಥ ಗುಡ್ಡದಾಗ ಬಂದು ಅಜ್ಜ ವಾಸೋದನಂದ್ರೆ ಗ್ರೇಟ್ಪ. ಮತ್ತೆ ಅಜ್ಜಾರ್ ಅಂದ್ರೆ ಸಾಮಾನ್ಯ ಪವಾಡ ಪುರುಷ ಅಲ್ವಾ ಅವ್ರ? ಅಜ್ಜನ್ ಪವರ್ ಎಷ್ಟಿರ್ಬೋದು ಅಂತ ನಾನು. ಮತ್ತೆ ದೂರಲಿದ್ದ ಬರ್ತಾರ ಬಾ ಇಲ್ಲಿ ಅಜ್ಜನ ದರ್ಶನಕ್ಕೆ ಜನ. ಹೌದೌದು. ನಮ್ಮ ಮನ್ಯಾಗ ಏನೇನ್ ಕಾಟದವಲ್ಲ ಎಲ್ಲ ಕೇಳ್ಬಿಡು ಇಲ್ಲೇ. ಎಲ್ಲ ನಡಿ ಮತ್ತೆ ಇಲ್ಲಿ ಮಠ ಬಂದಿವಂತೆ ಕೇಳಾರ್ದವ ಮನಂಗ. ಆಯ್ತಾಯ್ತು ಕೇಳೋಣ ಬಾ. ಎಲ್ಲಿದ್ದ ಬಂದಿರಪ್ಪ? ಬಾದ್ರ ಬಂಡಿಲಿಂದ ಬಂದೀವಿ ಅಜ್ಜ. ಬಾದ್ರ ಬಂಡಿಲಿದ್ದ ಬಂದಿರಿ? ಬಾಳ ದೂರ್ಲಿದ್ದ ಬಂದಿರಿ. ಇರ್ಲಿ ಇರ್ಲಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಏನ್ ಒಳ್ಳೇದಾಗ್ಲಜ? ಒಳ್ಳೇದಾಗ್ಲಾರ್ದಕ್ಕೆ ನಿನ್ನ ಹತ್ರ ಬಂದಿದ್ವಿ ಇಲ್ಲಿಗೆ. ಹೌದಾ? ಏನಪ್ಪ ಅಂತದ? ನಮಗ್ ಗಂಡ್ಮಕ್ಳ ಇಲ್ಲ. ಅಲ್ಲೇ ಇವನವನು ಹುಚ್ಚ ಗುಡ್ಡು ನಿಂತಾಗ ನಾನು ಮುಂದೆ ನಿಂತೀನಿ, ಇಲ್ಲ ಗಂಡ್ಮಗ ಅಲ್ಲ ಅಲ್ಲೇ. ಹಂಗಲ್ಲಜ, ನನ್ನ ಹೊಟ್ಟಿಲ್ ಗಂಡ್ಮಕ್ಳು ಇಲ್ಲ ಅಂತ. ಹಿಂಗ ಹೆಣ್ಮಕ್ಳು ಆಗ್ಯಾರ ನಮ್ಮ? ಏಸ್ ಮಂದಿ ಅದಾರ? 5 ಜನ ಅದಾರ್ರಿ. ಬಾಳ ದೊಡ್ಡದು ಬಿಟ್ಟಿರಿ. ಈಗ ಹೆಣ್ಮಕ್ಳು ಆಗ್ಯಾರ, ಗಂಡು ಮಕ್ಳು ಇಲ್ಲಕ್ಕೆ 2 ಗಂಡ ಹೆಣ್ತೀನಿ ನಾನು ತಾಕ ಬಂದಿರಿ. ಕೊಡವ ಅವ ಅದಾನ ಇಲ್ಲಿ, ನಮ್ಮವ್ವ ಅದಾಳ, ಆಕಿ ನಮ್ಮ ಕೈಲಿ ಮಾಡ್ಸಕತ್ತಾಳ. ಗಂಡ ಮಗನ ತೊಟ್ಲ ನಿಮ್ಮ ಮನ್ಯಾಗ ತೂಗಲಿ ಆಯ್ವ. ಒಟ್ಟ ಜೀವದಿರಿ ಇಲ್ಲ ಗಂಡ ಹೆಣ್ತಿ? ಅತ್ತಿ ಮಾವದಾರ ನಮ್ಮ? ಜೀವ ಅದಾರ? ಪ್ರಸಾದ ಕೊಡ್ತೀನಿ ಬರ್ರಿ ಇಲ್ಲಿ. ಶಾಂಭಾವಿ ಜಗನ್ಮಾತೆ ನಮ್ಮವ್ವ. ಗಂಡ ಚೋಲತ್ನಾಗ ದುಡ್ತೇನಿಲ್ಲಮ್ಮ? ಹ್ಞೂ ಅಜ್ಜ ದುಡಿತಾನ, ಹೊಲಕ್ಕೆ ಹೋಗ್ತಾನ, ಬರ್ತಾನ, ಕೆಲಸ ಎಲ್ಲ ಮಾಡ್ತಾನೆ ಅಜ್ಜ. ಮದ್ವಿ ಸಣ್ಣರ ರೀತಿಗೆ ಆಗಿತ್ತಾನ? ಹ್ಞೂ ಅಜ್ಜ. ಅದಕ್ಕೆ ಎಗ್ಗು ಮುಗ್ಗು ಆಗಿಬಿಟ್ಟವ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದ. ನಂಗ 5 ಮಕ್ಕಳ ತಾಯಿ ನೀನು. 6ನೇದು ಪರಶುರಾಮ ಮುಟ್ತಾನ. ಅಮ್ಮನ ದರ್ಶನ ತಗೊಂಡು ಹೋಗ್ರಿ. ಒಳ್ಳೇದಾದ್ರೆ ಒಳ್ಳೆ ಬಂದು ದರ್ಶನ ತಗೋರಿ. ಆಯ್ತು, ನಮಸ್ಕಾರ ಮಾಡಿ ಹೋಗ್ರಿ. ಶಿವ 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 ಹೋಗ್ರಿ. ಶಿವ ಶಿವ ಶಿವ. ಯಾವ ಊರಪ್ಪ? ಹಟ್ಟಿ ಅಜ್ಜ. ಹಟ್ಟಿ? ಹಾ ಅಜ್ಜ. ಎಲ್ಲಿ ಐತು ಅದು ಹಟ್ಟಿ? ಅಜ್ಜ ಇಲ್ಲೇ ನಮ್ಮ ಕೊಪ್ಪಳ ಜಿಲ್ಲಾದಾಗ ಬರುತ್ತೆ ಅಜ್ಜ. ಓ, ಅಲ್ಲಿದ್ದ ಬಂದಿರಿ? ಅಲ್ಲಿಂದ ಬಂದೀವಪ್ಪ. ಏನಪ್ಪ ನಿಮ್ಮ ಸಮಸ್ಯೆ? ಏನಿಲ್ಲ ಅಜ್ಜ, ಭಾಳ ಕಾಡಾಕೈತಿ ಬಿಟ್ಟೈತಿ. 11 ವರ್ಷ ಆಯ್ತು ಮದುವೆ ಆಗಿ. ಇವ್ರಿಗಂತರೂ ಬರೇ ಕಾಡದ ಆರಾಮಿಲ್ದಂಗ ಆಗ್ಬಿಡತ್. ಭಾಳ ಊಟನ ಮಾಡಾಗಲ್ಲ ಸರಿಯತ್ನಾಗ ಇವ್ರು.
ಹೌದಾ ಹ್ಮ್ ಏನೋ ಒಂದು ಮನುಷ್ಯನಾಗ ಅನ್ಕೊಂಬಿಟ್ಟಾಳ ಹ್ಮ್ ಹ್ಮ್ ಅದನ್ನ ಮರ್ತು ಬಿಟ್ರಿ ಆಯ್ತು. ಆಕೆ ಸ್ವಲ್ಪ ಕಾಡ್ತಾಳ ಆಕೆ ಅದಳಲ್ಲ ಉರಿ ಮಾರಿ ಆಕೆ ಕಾಡದ ಎಲ್ಲದಕ್ಕೂ ತಡೆಗಟ್ಟೈತಿ ಅದು. ನೀವೇನು ಚಿಂತೆ ಮಾಡಬೇಡ್ರಿ. ಅದು ಹೆಂಗೆ ಇದ್ದಕ್ಕಿದ್ದಂಗೆ ಹೇಳ್ತಾನಂದೇನ ಆಕೆ ಮೈಮದು ಆಕೆಲ್ಲ ಇಲ್ಲಿ ನುಡ್ಸಾಕತ್ಯಾಳ ನುಡಿತ್ಯಾನ. ಹನ್ನೊಂದು ಉಣಿವಿ ಆಯಪ್ಪ ಗುಳ್ಗಮ್ಮನ ಗುಡಿಗೆ ಹೋಗಿ ಬರ್ರಿ. ಸರಿಯಪ್ಪ ಹೋಗಿ ಬರ್ತೀವಿ. ಇಬ್ರು ಸತಿಪತಿ ಹ್ಮ್ ಜಳಕ ಮಾಡಿಕೊಂಡು ಮಡಿ ಉಡಿಲಿಂದ ಹ್ಮ್ 11 ಹುಣಿವಿ ನಡ್ಕಂತ ಹೋಗ್ಬೇಕು. ಆಯ್ತ್ರಿ ಹೋಗಿ ಬರ್ತೇವ್ರಿ. 10 ಹುಣಿವಿ ಹಂಗ ಹೋಗಿ ಬರ್ರಿ. ಹ್ಮ್ 11ನೇ ಹುಣಿವಿಗೆ ಬೇಸಿ ಅಮ್ಮಗ ಉಡಿ ತುಂಬಿ ಕಾಯಿ ಹೊಡಿಸ್ಕೊಂಡು ಕರ್ಪೂರ ಮಾಡಿಸ್ಕೊಂಡು ಊರಿಗೆ ಬಂದು ಬಿಡ್ರಿ. ಅಮ್ಮನ ತೀರ್ಥ ತಂದು ಮನೆಯಾಗೆಲ್ಲ ಸುಂಗಿಸ್ಬಿಡ್ರಿ. ಆಯ್ತು. ನಿಮ್ಗೆ ಒಳ್ಳೇದಾಗತ್ತೆ. ಮಕ್ಳು ಹಾಕವ ಮನೆ ತುಂಬ ಹಾಕವ ಹೋಗಿ ಮತ್ತೆ ಇವತ್ತು ನಿಮ್ಗೆ ಎದೇನಕ್ಕೆ ಬಿಡು ಸಿಗಲ್ಲ ಅಷ್ಟು ಮಕ್ಳು ಹಾಕವ. ಯಾಕೆ ಚಿಂತೆ ಮಾಡ್ತೀರಿ? ಯಾಕೆ ಕರೆ ಮತ್ತೇವನ ಮನ್ಯಾಗಪ್ಪ ಬರೇ ಊರಾಗ ದುಡ್ಕೊಂಡ್ ತಿನ್ನೋರ್ಗೆ ಭಾಳ ಕಾಟ ಕೊಡಕೈತಿ ಬಿಡ್ರ. ಮಾಟ ಮಂತ್ರ ನಿಂಬೆಹಣ್ಣು ಅಂತಂದೇಳಿ ಅದ್ರಾಗ ಬೇರೆ ಇವ್ರಿಗೆ ಭಾಳ ಸುರಕೈತಿ ಬಿಡ್ರ. ಊಟನ ಮಾಡಲ್ಲ ಸರಿಯತ್ನಿಗೆ. ನಿನ್ನಲ್ಲಿರುವಂಥ ಶತ್ರುಗಳನ್ನ ತೆಗೆದು ಒಗೆದು ಬಿಡು. ಎಲ್ಲ ಸುದ್ದ ಹಾಕತಿ. ಮಾಟ ಮಂತ್ರ ಅಂತ ಹೇಳಿ ಸುಳ್ಳ ರೊಕ್ಕ ಕಾಳು ಮಾಡ್ತೀನಿ ಅವನ. ನಿನಗೆ ಮನಸ್ಸಿಗೆ ನೆಮ್ಮದಿ ಸಿಗ್ಲಿಲ್ಲ ಅಂದ್ರೆ ಗುಡಿಗೆ ಬಂದು ಹೋಗ ಅಮ್ಮನ ದರ್ಶನ ತಗೊಂಡು ಹೋಗು. ಆಯ್ತಪ್ಪ. ನಿಮ್ಮೂರಾಗ ಹನುಮಂತ ಅದಾನಿಲ್ಲ? ಅದಾನಪ್ಪ. ಮಾರುತೇಶ ಅದಾನಪ್ಪ. ಆತ ದರ್ಶನ ತಗ. ಯಾಕಮ್ಮ ಹಾ ರೀ ಹೋಗ್ತೇವ್ರಿ. ನಿಮ್ಮೂರಾಗ ಗುಡಿಗೆ ಹೋಗು ಮತ್ತೆ ಗುಳ್ಗಮ್ಮನ ಗುಡಿಗೆ ಹೋಗು. ಬ್ಯಾಡನ್ಗಳು ಎಲ್ಲರೂ ಅಷ್ಟೇ. ಆಯ್ತ್ರಿ ಅಜ್ಜಾರ ಎಲ್ಲ ನಿಮ್ಮ ಆಶೀರ್ವಾದ. ನಮ್ದೇನವ ಅವು ಕೊಡ್ತಾಳ, ನಾನು ನಿಮಗೆ ಕೊಡ್ತೀನಿ ಅಷ್ಟೇ. ಅಜ್ಜ ಇವ ಟೈಮ್ ಬೇಸ್ ನೋಡಿ ಅಜ್ಜ ಭಾಳ ಆರಾಮಿಲ್ಲ ಅವ್ರಿಗೆ. ಹೌದಾ? ಹ್ಞೂನಪ್ಪ. ಸ್ವಲ್ಪ ಕೈ ಹಿಂಗ್ ಮಾಡಮ್ಮ. ಬರ್ಸೈತಿ. ಆಯಪ್ಪ. ಅದೇನು ದೊಡ್ಡ ರೋಗ ಬಿಡು. ನೀನೇನು ಎದ್ರಕ್ಕೆ ಹೋಗ್ಬೇಡಮ್ಮ. ಆಯ್ತು ಅಜ್ಜ. ಇದಕ್ಕೆ ಒಂದು ಔಷಧ ಕೊಡ್ತೀನಿ ನಾನು. ಆಯಪ್ಪ. ಇಲ್ಲಿ ಐತಲ್ಲ, ಹಾ ಅಜ್ಜ. ಇದು ಅತಿ ತಿಂಡಿ, ಹಾ ಇದು ಮಾ ತಿಂಡಿ. ಈ ಎರಡನ್ನ ಕೂಡಿಸಿ ಸಾಪನ ಬಂಡಿ ಮೇಲೆ ರುಬ್ಬಕನ್ನ ಆಯ್ತಪ್ಪ. ರುಬ್ಬಿ ರಸ ಮಾಡಿ ಇಟ್ಕೊಂಡ್ಬಿಡೋಕು. ದಿನ ಇಟ್ಟು ರಾತ್ರಿ ಮಕ್ಕನ ಹೊತ್ತಿಗೆ ಹಚ್ಗೆ ಮಕ್ಕಂಬಿಡಮ್ಮ. ಆಯ್ತು ಅಜ್ಜ. ಒಂದು 3 ದಿನ ಜಳಕ ಮಾಡಿಬಿಡಮ್ಮ. ಇದನ್ನ ಹಚ್ಕೊಂಡು ಹಾ ಅಜ್ಜ ಆಯ್ತು. ರಾತ್ರಿ ಹಚ್ಗೆ ಮಕ್ಕಂಬಿಡು, ಹಾ ಮುಂಜಾನೆದ್ದು ಜಳಕ ಮಾಡಿಬಿಡು. ಆಯ್ತು ಅಜ್ಜ. ಎಲ್ಲ ಬರಬರಿ ಆಗತ್ತಾ? ಸರಿ. ಊಟ ಚೆನ್ನಾಗಿ ಉಣ್ತೀಯನ? ಊಟ ಸೇರಲ್ರಿ. ಹೌದಾ? ಭಾಳ ಒಳಗಾಗ್ಬಿಟ್ಟಿದಿ. ಊಟ ಮಾಡಂದ್ರೆ ಈಗ ಉಣ್ತಾಳ ಅಂತಾಳ, ಈಟ್ ಉಣ್ತಾಳ. ಸುಮ್ನೆ ಒಂದ್ ತುತ್ತು ಬೇಕು ಬೇಡ. ಹೌದಾ? ಸುಮ್ನೆ ಉಂಡಿನ ಅಂತ ಹೇಳ್ತಾಳ. ಗಂಡು ಬದ್ನಿ ಬೇರೆ ಹಾ ಅಜ್ಜ. ಅದನ್ನ ತಗೊಂಬಂದ ಹಾ ರೀ. ಅಡಿಯಲ್ಲಿ ತೆಳಗಲ್ ದೆಬ್ಬಕ್ಕು ಮತ್ತೆ ಮ್ಯಾಗಳದಲ್ಲ. ಆಯ್ತು. ಯಾಕಂದ್ರ ಭೂಮಿ ತಾಯಿದು ಶಕ್ತಿ ಅದ್ರೊಳಗಿರ್ತೈತಿ. ಸರಿಯಪ್ಪ. ಗಂಡು ಬದ್ನಿ ಬೇರೆ ಹಾ ಅದಾಲಿ ಹಿಂಗ ಡೊಂಕ್ ಬರ್ತಿರ್ತೈತಿ ನೋಡು. ಆಯಪ್ಪ. ಆ ಬೇರ್ ತಂದು ಬೇಯಿಸಿ ತೇದು ಅರ್ಧ ಚಮಚ ಅದು ಅಷ್ಟು ಕುಡ್ದು ಬಿಡಮ್ಮ. ಹಾ ರೀ ಕುಡಿದ್ರಿ. 2 ತಾಟು ಉಣ್ತೀವಿ ಹೋಗಿ ನೀನು. ಆಯ್ತು. ಎಲ್ಲ ಒಳ್ಳೇದಾಗತ್ತೆ. ಸರಿಯಪ್ಪ. ಗುಳ್ಗಮ್ಮನ ಗುಡಿಗೆ ಮರಿಬೇಡ. ಆಯ್ತಪ್ಪ. ಹೋಗ್ರಿ. ಆಯ್ತು. ಹೋಗಿ ಬರ್ತೀವಪ್ಪ. ಹೋಗಿ ಬರ್ತಾರ? ಹಾ ರೀ. ಅಲ್ಲಿ ಯಾರ ಬಂದ್ರಲ್ಲ? ಹೌದಾರಪ್ಪ. ಯಾರ ಬಂದ್ರ ಭಕ್ತರಪ್ಪ. ನಿಮ್ ಪವಾಡ ಭಾಳ ಐತಿ. ಜಗ್ ಮಂದಿ ಬರ್ತಾರಪ್ಪ ಇಲ್ಲಿ. ಆದ್ರೆ ಇರ್ಲಿ ಸರ್ಕಾರಿ ಯಾವ ದಾರಿ ಬಿಡ್ರಿ. ಇರ್ಲಿ ಯಾವೂರಪ್ಪ? ಕಾಮನಗುಡಿ ಕ್ಯಾಂಪಪ್ಪ. ಕಾಮನಗುಡಿ ಕ್ಯಾಂಪ? ದೂರ್ಲಿದ್ದ ಬಂದ್ಬಿಟ್ಟಿಯಪ್ಪ. ಹ್ಞೂನಪ್ಪ. ಯಾವ ತಾಲೂಕಿನಾಗ ಬರ್ತೈತಿ ಅದ? ಇಲ್ಲೇ ಗಂಗಾವತ್ಯಾಗ ಬರ್ತೇಪ್ಪ. ಹೌದಾ? ಹ್ಞೂನಪ್ಪ. ಒಳ್ಳೇದಾಗ್ಲಿ. ಏನಪ್ಪ ನಿಂದು? ಏನಿಲ್ಲಪ್ಪ, ನನಗೆ ತಿನ್ನಕ್ಕ ಕಮ್ಮಿ ಇಲ್ಲ, ಉಣ್ಣಾಕ ಕಮ್ಮಿ ಇಲ್ಲ, ದುಡಿಯಾಕ ಕಮ್ಮಿ ಇಲ್ಲ, ಎಲ್ಲ ಇದೈತಿ. ಅಲ್ಲಿಲ್ಲ ವಯಸ್ಸಾಗಿಂದ ಅಲ್ಲು ಬೀಳೋದು ಎಂತದ್ ಕೇಳಕ್ ಬಂದ ನೋಡಿ. ಇವನು ಹುಚ್ಚನ ಮಗ. ಇಲ್ಲಪ್ಪ, ಹಂಗ್ ಬಿದ್ದಿಲ್ಲಪ್ಪ ನಾನು. ಇಲ್ಲಿ ಕಟ್ಟಿ ಕಟ್ಟಿಗೆ ಬಟ್ಟೆ ಒಯ್ಯಕತ್ತಿದ್ನ, ಕಟ್ಟಿ ಒತ್ತಿ ಮುರಿದೋಗ್ಯಾವ ಅಪ್ಪ. ಕತ್ತಿ ಒದ್ದೈತೇನ? ಹ್ಞೂನಪ್ಪ. ಬಟ್ಟೆ ಒಗ್ಯಾಕತ್ತಿದ್ದೇನೆ. ಹ್ಞೂನಪ್ಪ, ಬಟ್ಟೆ ಒಯ್ಯಕತ್ತಿದ್ನ. ಇವನವನು ಸ್ವಲ್ಪ ದೂರ ಕಟ್ಟಿ ಬಟ್ಟೆ ಒಯ್ತಾರಪ್ಪ. ಅಲ್ಲ ಹತ್ರ ಕಟ್ಟಿಗೆ ಅಂದ್ರೆ ಮತ್ತೆ ಒತ್ತೇವಲೆ ಅವನವನ್ ಬಲ್ ಕಾಲ್ ಜಾಡಿಸ್ತಾವ. ಹ್ಞೂನಪ್ಪ, ಹಂಗಾಗೈತೆ ನೋಡಪ್ಪ. ಸ್ವಲ್ಪ ಬಾಯ್ ತೆಗಿ ನೋಡಣ. ನೀನು ಸ್ವಲ್ಪ ಅಗಲ ಮಾಡ. ಊಟ ಸ್ವಚ್ಛ ಆಗಿಬಿಟ್ಟೈತೆ ಅಲ್ಲೇ. ಹ್ಞೂನಪ್ಪ, ಅಷ್ಟು ಸ್ವಚ್ಛ ಆಗ್ಬಿಡತ್ತಪ್ಪ. ಏನ್ ಚಿಂತೆ ಮಾಡಕ್ ಹೋಗ್ಬೇಡ. 5 ನಿಮಿಷನ್ಯಾಗ ನೀನು ಬಾಯಿ ತುಂಬ ಹಲ್ಲಿರ್ಲಿಲ್ಲ ಅಂದ್ರೆ ನೀ 10 ಜನ ಮಕ ನೋಡಬೇಡ. ಆತ? ಆಯ್ತಪ್ಪ. ನೀ ಬಾಯ್ ತೆಗಿ.
ಓಂ ಚಂಡಿ ಚಾಮುಂಡಿ ರುದ್ರ ರೂಪಿಣಿ ಯವ್ವ ಈ ಮಗನಿಗೆ ಹಲ್ಲು ಬರಂಗ ಮಾಡ. ಬಾಯ್ ತೆಗಿ. ನೋಡ ಹೆಂಗ ಅಮ್ಮನ ಪವಾಡ. ಬೇಸಪ್ಪ ಪರೀಕ್ಷೆ ಮಾಡಕ್ ಬನ್ನಿ ಅಲ್ಲೇ ಮಗನ. ಲೇ ಹುಚ್ಚ, ಹಗಲು ರಾತ್ರಿ ಅವನ್ ಸೇವೆ ಮಾಡ್ತೀನಿ ನಾನು. ಅಷ್ಟು ಅಲ್ಲೂ ಕೂಡ ಕೆಪಾಸಿಟಿ ಇಲ್ಲ, ಅಜ್ಜಂತ ಶಕ್ತಿ ಇಲ್ಲ ಅಂತ ತಿಳ್ಕೊಂಬಿಟ್ಟಿಯಾನು. ಹೌದೌದ್ರಿ ಕೊಟ್ರಿ, ನಾವು ಕಣ್ಣಾರೆ ನೋಡಿದ್ವಲ್ಲ. ನಿಮಗ್ ಗೊತ್ತಾತಿಲ್ಲ. ಅಲ್ಲಿ ಬಂದವಂತ ಮತ್ತೆ ಅಮ್ಮನ ಮರಿಬೇಡ. ಇಲ್ಲಪ್ಪ ಇಲ್ಲ ಬಂದು ಹೋಗ್ಯಂತೀರ. ಬರ್ತೀನಿ. ನಾವು ಹೋಗ್ಬಿಡ್ತೀವ ಹೋಗ್ಬೇರಿ. ಇರ್ಲಿ ಇರ್ಲಿ ಬಿಡ್ಲಿ, ಸಾಕ. ಒಳ್ಳೇದಾಗ್ಲಿ. ಇರ್ಲಮ್ಮ ಇರ್ಲಿ. ಶಿವ 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 ಒಳ್ಳೇದು ಅಂತ ಅದನ್ನ ಮರಿಬೇಡವ. ತಪ್ಪಲ ಹಚ್ಕೊಂಡು ತಿಪ್ಪಲ ಬಗೆಹರಿಸ್ಕೋಬೇಕು. ಅಷ್ಟು ಪವಾಡ ಐತೆ ಅದ್ರಾಗ. ನಾನು ಜಾಕಕ್ಕೆ ಹೋಗ್ಬೇಕೀಗ. ಬರೇ ಭಕ್ತರ ಸೇವೆ ಮಾಡೋದಾತ. ನಾನು ಜಾಕಕ್ಕೆ ಹೋಗಿ ಬರ್ತೀನಿ. ಹೋಗಿ ಬರ್ರಿ. ನಿಮ್ಗೆ ಒಳ್ಳೇದಾತಂದ್ರೆ ಬಂದು ದರ್ಶನ ತಗೊಂಡು ಹೋಗ್ರಿ. ಗಂಡ ಹೆಂಡತಿ ಹೊಂದಿಕೆ ಹೋಗ್ರಮ್ಮ. ಓ ಇವನು ಅಜ್ಜ ಬಂದಲ್ಲಿದ್ದ ಏನು ಮಠ ಮಾಡಿಬಿಟ್ನು, ಎಲ್ಲ ವನ ವನ ಮಾಡಿಬಿಟ್ಟಾನ. ಬಾಬಾ ಏನು ಕರೆ. ಏನಪ್ಪ ಮನ್ಯಾಗೆಲ್ಲ ಆರಾಮದಾರ? ಆರಾಮದಾರಪ್ಪ ಎಲ್ಲ. ನಿಮ್ಮ ಆಶೀರ್ವಾದ ಇದ್ದ ಮೆಂಬರ್ ಆದ್ನಪ್ಪ, ಆರಾಮ ಇದ್ರಲ್ಲ. ಅದೇ ಅದ್ನ ಎಷ್ಟು ಓಟ್ ಬಿದ್ದದ್ದು? ಏನಿಲ್ಲಪ್ಪ, ಆತಗ 480 ಬಿದ್ದವು, ನನಗೆ 560 ಬಿದ್ದಿದ್ದು. ಎಲ್ಲ ನಿನ್ ಕಡೆ ಐತಲ್ಲ ಮೆಜಾರಿಟಿ. ನೀನ್ ಹೇಳಿದ್ಮೇಲೆ ಆಗೈತೆ. ಪುರ್ಲಕ್ ರಾಷ್ಟ್ರ ಸುಲಭ ಹಾಕಿದ್ದಿಲ್ಲ ಅದು. ಬಾಳ ಕಾಡಿಬಿಟ್ರ ನಮ್ಮನ್ನ ಕಟ್ಟಿ. ಊರಿಗೆ ಒಳ್ಳೇದ್ ಮಾಡ್ಕೊಂತ ಹೋಗು. ದೇವ್ರು ನಿನ್ನಂಗ ಮುಂದರ್ಸ್ಕೊಂಡ್ ಹೋಗಾನ. ಆಯ್ತಪ್ಪ, ಎಲ್ಲ ನಿಮ್ ಆಶೀರ್ವಾದಪ್ಪ. ನಂತಕ್ ಏನೈತಿ, ಎಲ್ಲ ನಿಮ್ದಲ್ಲ. ಇವತ್ತ ಮೆಂಬರ್ ಆದ ಈ ಕಡೆ ಏರಿಯಾದಾಗ ಎಲ್ಲ ನೋಡ್ಕೋಬೇಕು ನೋಡು. ಮಾಡ್ತಾವಪ್ಪ, ನೀವ್ ಹೇಳಿದ್ನಂದ್ರೆ ಯಾವ್ದು ಒಲ್ಲೆ ಅನ್ಗಲ್ಲ, ಎಲ್ಲ ಉಸ್ತುವಾರಿ ಮಾಡ್ತೇನೆ. ಒಂದ್ ಸ್ವಲ್ಪ ಅಮ್ಮನ ಕಡೆಗೆ ಜವಾಬ್ದಾರಿ ಇರ್ಲಪ್ಪ. ನೀವ್ ಓದಿರಲ್ಲಪ್ಪಾಜಿ, ಇಲ್ಲಿ ಇರ್ತೀರಿ, ನಮ್ದೇನಪ್ಪ. ನಾನೇನಿಲ್ಲ, ಒಂದ್ ಸ್ವಲ್ಪ ತೀರ್ಥ ಯಾತ್ರೆ ಮಾಡ್ಬೇಕಂತ ಅನ್ಕಂದಿನಿ. ಈಗ ಏನಪ್ಪ ತೀರ್ಥಯಾತ್ರೆ? ಲೋಕ ಕಲ್ಯಾಣಕ್ಕಾಗಲಿ ಮಾಡಲೇಬೇಕು. ದೊಡ್ಡ ಮನಸ್ಸಪ್ಪ ನಿಮ್ಮ, ದೊಡ್ಡ ಮನಸ್ಸು, ದೊಡ್ಡ ಮನಸ್ಸು. ನಮಗಾಗಿ ದುಡಿಲಿದ್ರು ನಿಮಗಾಗಿ ದುಡಿಯುವಂತ ಮನಸ್ಸು ನಮಗ ಕೊಡುವ ಶಿವನ ಅಲ್ಲಿದ್ದಾಗ ನಾವ್ ಯಾಕೆ ಬಿಡ್ಬೇಕು? ಕರೆಕ್ಟ್ ಐತಪ್ಪ, ಕರೆಕ್ಟ್ ಐತಿ. ಓಟು ಜವಾಬ್ದಾರಿ ನಿನಗ ಬಿತ್ ನೋಡಿದ್. ಹ್ಞೂನಪ್ಪ. ಆಗಲ್ಲಪ್ಪ, ಮಾಡ್ಕೊಂಡ್ ಹೋಗೋಣ. ನೀವ್ ಹೇಳಿದ್ನಂದ್ರೆ ಅಲ್ಲೇ ಬರಲ್ಲ. ನಮಸ್ಕಾರ ರೀ ಅಜ್ಜಾರ. ಏನಪ್ಪ ಆರಾಮದಿರ? ಆರಾಮದಿವಪ್ಪ. ಅದು ಗ್ರಾಚಾರ ಬರ್ತತ್ತಲ್ಲ, ಹ್ಞೂನಪ್ಪ. ಅದು ಎಲ್ಲ ದೂರ ಆದ್ಲ? ಏಪ್ಪ ಅವತ್ತೇನು ನಿಮ್ ಪಾದಕ್ ಬಂದು ನಾವು ನಡ್ಕೊಂಡ್ವಲ್ಲಪ್ಪ, ಅವತ್ಲಿಂದ ಇಲ್ಲಿ ತನಕ ಏನಿಲ್ಲ ನೋಡಪ್ಪ, ಎಲ್ಲ ಮನೆ ಬುಟ್ಟ ಹೊಡಿಬಿಡತ್ತಪ್ಪ. ಅವತ್ ನಿಮ್ಮ ಮತ್ತೆ ಮಾತು ಕೊಟ್ಟತಲ್ಲಪ್ಪ. ಹೌದೌದು, ಅದನ್ನೆಲ್ಲ ಹಂಗ ಮಾಡಿದ್ನಪ್ಪ. ಮತ್ತೆ ಹನುಮಪ್ಪಗ್ ನಡ್ಕೊಂಡ್ನಪ್ಪ, ನಮ್ಮೂರ ಹನುಮಪ್ಪಗ ಒಳ್ಳೇದ್ ಮಾಡಿದ್ನಪ್ಪ. ಹನುಮಪ್ಪಗ್ ನಡ್ಕೊಂಡಿಂದ ಮತ್ತೆ ಒಳ್ಳಿಗೆ 6 ತಿಂಗಳ ಗರ್ಭಿಣಿ ಇದ್ದಾಳಪ್ಪ. ಹೌದಾ? ಹ್ಞೂನಪ್ಪ. ಏನಮ್ಮ ಹೊಟ್ಟಿಲೇದಿಯೇ? ಹ್ಞೂನ್ರಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಮ್ಮ ಅನುಗ್ರಹ ಮಾಡ್ಯಾಳಪ್ಪ, ಸಂತಾನ ಫಲ ಕೊಟ್ಟಾಳಪ್ಪ. ಕೊಡ್ತಾಳ ಆಕಿ. ನಾವು ಭಕ್ತಿಲಿಂದ ದುಡಿಬೇಕು. ಇಲ್ಲಪ್ಪ, ನಿಮ್ದು ವಾಣಿ ನಮ್ಗೆ ಇವತ್ತಿಗೆ ನಿಜ ಅನ್ನೋದು ಗೊತ್ತಾತಪ್ಪ. ಬಂಗಾರದಂತ ಗಣಮಗ ಹುಟ್ತಾನ ಹೋಗ್. ನಿನ್ನ ಆಶೀರ್ವಾದದಿಂದ ನಮ್ಗ ಗಣಮಗ ಆದ್ರ ಸಾಕ್ರಿ.
ನಿಮ್ಮ ಹೆಸರ ಇಟ್ಟು ಬಿಡ್ತೀರ ಅಜ್ಜ. ನನ್ನ ಹೆಸರು ಯಾಕೆ ಇಡ್ತೀರಿ? ನಿಮ್ಮ ಮನೆ ದೇವ್ರ ಹೆಸರು ಇಡ್ರಿ. ಆಯ್ತಪ್ಪ ಆಯ್ತು. ಏನಪ್ಪ ಆರಾಮದಿರ್ಯಾ? ಆರಾಮದಿ ಹೆಣ್ಣುಡ್ರು ಸಾಲಿಗೆ ಹೋಗವನ ಈತ ಇನ್ನ ಬಾಲ್ವಾಡಿ ಹೋಗ್ಯಾನ ಅಲ್ಲಿ ಅಂಗನವಾಡಿಗೆ ಹೋಗ್ತಾ ಅಲ್ಲ ಊರಾಗ ಉಂಡಿ ತಿನ್ನಾಕ ಚಲೋ ಆತ. ಪುಂಡಿ ತಿಂತ ನಿನಗೆ ಸಂತೋಷ ಆತಲ್ಲಮ್ಮ? ಅವ್ವ ನಮ್ ಕೈಲಿ ಮಾಡಿಸ್ತಾಳ, ನಿಮಗೆಲ್ಲ ಒಳ್ಳೇದಾಕತಿ. ಈ ಹೆಣ್ಮಗಳು ನೋಡು ವಟೀಲಿ ಅದಾಳ ಈಗ. ಹೌದಾ ಇವ್ರ ಅಷ್ಟಲ್ಲ ಎಲ್ಲಾ ಕಡೆ ನಿಮ್ದು ಪ್ರಚಾರ ಐತೆ ಅಮ್ಮಂದ ದೊಡ್ಡದ ಇದೈತಿ ಪವಾಡ ಐತೆ ಅಂತ ಹೇಳ್ತಾರೆ. ಇವ್ರು ಮೆಂಬರ್ ಆಗ್ಯಾರ ನೋಡಿ, ಇದಾವು ಗ್ರಾಮದ ಮುಖಂಡ್ರಿ ಇವ್ರು. ಈಗ ನಾವು ಬಂದಾಗ್ಲಿದ್ದು ಇವ್ರಿಗೊಂದ್ ಸ್ವಲ್ಪ ಕೆಲಸ ಕಮ್ಮಿ ಆಗೈತಿ. ಮಂದಿ ಬರ್ತಾರ. ಇರ್ಲಿ ಕುಂತ್ರಿ. ಎಲ್ಲ ನಿಮ್ಮ ಆಶೀರ್ವಾದದಿಂದ ಆರಾಮಾಗೈತಪ್ಪ ಬಂದು ಹೋದಲ್ಲಿಂತ್ರ. ಗುಳಗಮ್ಮನ ಗುಡಿಗೆ ಹೋಗಿ ಬಂದ್ರಿ? ಹೋಗಿ ಬಂದಿವಪ್ಪ. ಹೌದಾ? ಹ್ಞೂನಪ್ಪ. ನೀ ಆರಾಮದಿಲ್ಲಮ್ಮ? ಮೈ ತಿಂಡಿ ಐತಂತಲ್ಲ ಕಮ್ಮಿ ಆಗೈತೆ? ಕಮ್ಮಿ ಆಗೈತ್ರಿ. ಅದು ತಪ್ಲ ತಪ್ಲಾನು ನೀವು ಹೇಳ್ದಂಗ ಮೈ ಹಚ್ಚಿ ತೊಳ್ದೇವ್ರಿ. ಅದು ಕುಡಿ ಅಂತ ಹೇಳಿದ್ನಲ್ಲ, ಕುಡ್ದೇನ್ರಿ. ಕುಡ್ದಿಯ? ಹಾ ರೀ. ನೋಡಿ ಕೆಂಪಗಾಯಿ ಬಿಟ್ಟಿದ್ದಿ ಬಾಳ. ಅಮ್ಮನ ಪವಾಡ ದೊಡ್ಡದೈತಪ್ಪ. ಏ ಬಾಳ ಚಲೋ ಐತಪ್ಪ. ತಪ್ಪಲ್ಲ ಯಾವ್ದಪ್ಪ? ಅದು ತಿಂಡಿ ತಿಂಡಿ ಅಂತ ಐತಲ್ಲಪ್ಪ, ಆ ವನಸ್ಪತಿಯನ್ನು ಕೊಟ್ಟಿದ್ದೆ. ಯಪ್ಪ ನಮ್ಮೂರಾಗಲ್ಲಿ ನಮ್ಮ ಮನೆ ಬಾಗಲ್ ಒಂದ್ ಹುಡುಗಿ ಆರಾಮಿಲ್ಲಪ್ಪ, ಅದಕ್ಕೇನೋ ಕುಡಿ ಮಾಡ್ದಾಸ ಅಂತ ಹೇಳ್ಯಾರಂತೆ. ಏನ ತಿಂಡಿ ತಿಂಡಿ ಬೇರೆ ಇದು ಔಷಧಿ ಬರ್ತಂದಲ್ಲ, ಇದು ಏನಾರ ಹಚ್ಚಿದ್ರೆ ಏನಾರ ಆರಾಮಾಗತ್ತನಂತ ಕೇಳಿದೆ. ಅದು ಬರಗಲ್ಲಪ್ಪ, ಎಲ್ಲ ರೋಗಿಗೆ ಒಂದೇ ಔಷಧ ಹೆಂಗ ಬರ್ತೈತಿ? ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲಾರ್ದ ಕೇಳ್ತವ. ನೀ ಯಾವಾರ ಬರೋದ್ರೆ ಹೇಳ ಅವ್ರಿಗೆ ಹೇಳ. ಅದಕ್ಕೆ ಬರೋಂಥದ್ದು ಬೇರೆದೈತಿ. ಏನಪ್ಪ ಅದು? ಕಕ್ಕಿ ಕಾಯಿ ಇರ್ತೈತಿ ಅಲ್ಲ, ಕಕ್ಕಿ ಕಾಯಿ. ಅದು ಉತ್ತಿನ ಮ್ಯಾಲೆ ಇಳೆ ಬಿದ್ದಿರ್ಬೇಕು. ಉತ್ತಿನ ಮ್ಯಾಲೆ ಇಳೆ ಬಿದ್ದಿರ್ಬೇಕು. ಹೌದು. ಅದನ್ನ ಯಾರ ಕಣ್ಣಿಗೆ ಕಾಣ್ಲಾರ್ದಂಗ ಹೋಗಿ ಹರ್ಕೊಂಬಂದು ಮ್ಯಾಕರಿ ಹಳ್ಳದ ನೀರು ಒಂದು ತೆಂಬಿಯಾಗ ತಾಮ್ರ ತೆಂಬಿಯಾಗ ತಗೊಂಬಂದು ಅದನ್ನ ಸಣ್ಣಾಗಿ ತೇಯ್ಬೇಕು. ರಾತ್ರಿ 1:15. ರಾತ್ರಿ 1:15 ತೇವ್ದು ಅಂದ್ರೆ ಅದಕ್ಕೆ ಚಲೋ ಟೈಮ್ ಅನ್ನಪ್ಪ 1:15. ಹೌದೌದು. ಯಾರು ನೋಡ್ಬಾರ್ದು. ಬೆಳಗ ಮುಂಜಾನೆ 4:00 ಹಚ್ಬೇಕು. ರಾತ್ರಿ ತೇಯದ ಬೆಳಗ ಮುಂಜಾನೆ 4:00 ಹಚ್ಬೇಕು. ಎಲ್ಲ ಹಚ್ಚಿದ ಮೇಲೆ ನಿನ್ನ ಒಂದು ತುಂಬಿದ್ದು ಅರ್ಧ ಉಳ್ದಿರ್ತದ ನೋಡು ಕಕ್ಕಿಕಾಯಿ, 3 ಸತಿ ಎಳೆದಾಗದ ಅತ್ತಾಗ ಯಾರು ತುಳ್ಳ್ಯಾರ ಜಾಗಕ್ಕೆ ಹಾಕಿ ಬಂದ್ಬಿಡು. ಹೌದಲ್ಲ? ಒಳ್ಳೇದಾಕೈತು. ದೊಡ್ಡ ಪವಾಡಪ್ಪ. ಭಗವಂತ ದರಿಗಿಳಿದು ಬಂದಂಗೆ ಆಗ್ಬಿಡತ್ತಪ್ಪ ನಮ್ಮ ಪಾಲಿಗೆ. ಎಲ್ಲ ತಂದೆ ತಾಯಿ ಮಾಡಿದ ಪುಣ್ಯ. ಅವ್ರ ಹೊಟ್ಯಾಗ ನಾವು ಹುಟ್ಟಿ ಬಂದು ಈ ತಾಯಿ ಸೇವೆ ಮಾಡಿ ನಿಮ್ಮ ಸೇವೆ ಮಾಡಕ್ ಹಚ್ಚಾಳ. ಹೌದಪ್ಪ ಹೌದು. ನಿಮ್ ಪುಣ್ಯ ನಾವು ಜೀವರತನ ಮರಿಯಿಲ್ಲಪ್ಪ. ಹೌದಪ್ಪ. ಯಪ್ಪ ನೀವು ಬಂದಲ್ಲಿದ್ದ ಇಲ್ಲಿ ಎಲ್ಲ ಸುತ್ತಮುತ್ತಲ ನಿಮ್ಮನ್ನ ಕೊಂಡಾಡ್ತಾರಪ್ಪ. ಎಲ್ಲ ಭಕ್ತರಿಗೆ ಮಳೆ ಬೆಳೆ ರೋಗ ರುಜಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಭಾಳ ಗುಣ ಆಗಕತ್ತೀವಪ್ಪ. ನಾನು ಈಗ ಅಮ್ಮನ ಆಶೀರ್ವಾದದಿಂದ ನಾನು ಸಂಚಾರ ಹೊಂಟೀನಿ. ಅಂದ್ರ ಗೊತ್ತಾಗ್ಲಿಲ್ಲ. ಸಂಚಾರ ಅಂದ್ರೆ ಲೋಕ ಕಲ್ಯಾಣಕ್ಕಾಗಲಿ ತೀರ್ಥಯಾತ್ರಿಗಳನ್ನ ಮಾಡ್ಕೊಂತ ಇಲ್ಲಿ ನಮಗಪ್ಪ ಮಠದಾಗ ನೀನ್ ಇರ್ಬೇಕಪ್ಪ. ನೀನಿದ್ರ ಒಂದು ಇಲ್ಲೆಲ್ಲ ಭಕ್ತರ ಜನ ಬರ್ತಾರಪ್ಪ. ಅಂತ ಬರ್ತಿದ್ರು. ನೀನ್ ಇರ್ಲಿಲ್ಲ ಅಂದ್ರೆ ನಾ ಬದುಕ್ತಿದ್ನೇನ ಇಲ್ಲ ಅಜ್ಜ. ನಾವು ಇರ್ಬೇಕಂತ ಎಷ್ಟೋ ಆಸೆ ಇತ್ತು, ಆದ್ರೆ ಅಮ್ಮನ ಅಪ್ಪಣೆ ಆಗೈತಿ. ನೀನು ಸಂಚಾರ ಮಾಡು, ಲೋಕ ಕಲ್ಯಾಣಕ್ಕಾಗಲಿ ಹೋಗು ಅಂತ ಹೇಳ. ನಾನು ಸಂಚಾರ ಮಾಡಿಕೊಂಡು ಬರ್ತೀನಿ. ಅಮ್ಮನ ಮೇಲೆ ನಂಬಿಕೆ ಇಟ್ಟು ದುಡ್ರಿ. ಆಯ್ತು. ಅಮ್ಮ ಯಾವಾಗ ಅಪ್ಪಣೆ ಕೊಡ್ತಾಳ ಮತ್ತೆ ನಿಮ್ಮ ಸೇವೆ ಮಾಡೋಂಥ ಭಾಗ್ಯ ನನಗೆ ಸಿಕ್ಕನಂದ್ರೆ ಮತ್ತೆ ನಾನು ಹೊಳ್ಳಿ ಬರ್ತೀನಿ. ಆಯ್ತು. ಓ ನಮಸ್ತೆ. ದೂರಲಿದ್ದ ಬಂದು ಅಜ್ಜರಾಗ ನಮ್ಮವೆಲ್ಲ ಕಾಡಾಟನ ಪರಿಹಾರ ಮಾಡ್ಕೊಂಡು ಹೋಗಿದ್ವಿ.
ಇನ್ನು ಅಜ್ಜನ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ಮತ್ತೆ ಇನ್ನು ನಮ್ಮ ಗತಿ ಹೆಂಗಪ್ಪ ನಂಗೆ ಆತ್ ಬೆಳೆವು. ಇಲ್ಲ ಮತ್ತೆ ಇರಲ್ಲ ಅಜ್ಜ ಹೋಗ್ಯಾನ ಅಂತಂದೇಳಿ ಬಿಟ್ರೆ ಅಗ್ಗಲ್ಲ. ಅಮ್ಮದಳ ಅಮ್ಮನ ಸೇವೆ ಮಾಡ್ಕೊಂತ ಹೋಗಂಬ್ರಿ ಎಲ್ಲ ಒಳ್ಳೇದ್ ಮಾಡ್ತಾರ.